ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ 7 ಡೇಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವೆಯ್ಟ್ ಲಾಸ್ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಇಷ್ಟೊಂದು ರೆಡಿಯಾಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸರಸ್ವತಿ ಪೂಜಾ ಸ್ಕೂಲಲ್ಲಿ ಸೊ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಈಗ ಸ್ಕೂಲಿಗೆ ಹೊರಡೋ ಸಮಯ ಆಯಿತು. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಸೊ ಸ್ಕೂಲ್ ಮುಗಿಸ್ಕೊಂಡು ಬಂದಾದ್ಮೇಲೆ ಮತ್ತೆ ಆ್ಯಸ್ ಯೂಶುವಲ್ ನನ್ನ ರೂಟೀನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬನ್ನಿ. ಮಾರ್ನಿಂಗ್ 7 o'clock ನಾನು ಸೋಂಪು ವಾಟರ್ನ ಕುಡಿತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ 1.5 ಲೋಟಗೆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ. ಅದಾದ ನಂತರ ನಾನು ಸೋಂಪು ನೀರನ್ನು ಕುಡಿತಾ ಇದ್ದೀನಿ 7 o'clock ಮಾರ್ನಿಂಗ್ ಟೈಮಲ್ಲಿ. We're running out of options. I didn't know them, but we took every precaution. Now you're holding back, but I can hear the pain underneath your breath. I can feel the shame running through your head. I just wanna stop it. I just wanna stop it. Where do you turn when you need someone? Where do you hide when you just can't run? Where do you go when you have no home? When you have no hope? What do you do when you're losing sleep? When real life doesn't beat your dreams? I just wanna know. ಬ್ರೇಕ್ಫಾಸ್ಟ್ಗೆ ನಾನು ಕರ್ಬೂಜ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣನ್ನು ಈ ರೀತಿ ಬಿಡಿಸ್ಕೊಂಡು ನಾನು ಬೆಲ್ಲ ಮತ್ತು ಹಾಲನ್ನು ಬಳಸ್ಕೊಂಡು ಒಂದು ಒಳ್ಳೆ ಬ್ರೇಕ್ಫಾಸ್ಟು. ನಿಮಗೆ ಮಧ್ಯಾಹ್ನದವರೆಗೂ ಹಸಿವಾಗಲ್ಲ ಈ ಥರ ಒಂದು ಜ್ಯೂಸ್ ಮಾಡಿಕೊಂಡ್ರೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ಕೊಂಡಿರುವಂಥ ಜ್ಯೂಸ್ ಆಗಿತ್ತು. ನಾರ್ಮಲಾಗಿ ನಾನು ಇವಾಗ 8 ಗಂಟೆಗೆ ಈ ಥರದ್ದೇನಾದರೂ ಜ್ಯೂಸ್ನ ಬ್ರೇಕ್ಫಾಸ್ಟ್ ಥರ ಅಥವಾ ಫ್ರೂಟ್ಸ್ನ ಅಥವಾ ಸಲಾಡ್ನ ಈ ಥರ ತಗೊಳ್ತಾ ಇದ್ದೀನಿ. ಸೊ ಕರ್ಬೂಜ ಜ್ಯೂಸು ಇವತ್ತಿನ ನನ್ನ ಒಂದು ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ನಿನ್ನೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಬಟ್ ನನ್ನ ಡಯಟ್ನ ನಾನು ಎಲ್ಲೂ ನಿಲ್ಲಿಸಿಲ್ಲ, ಕಂಟಿನ್ಯೂಟಿ ಇದೆ. ಬಟ್ ಇದು ಥರ್ಸ್ಡೇ ನನಗೆ ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಬಟ್ ಡಯಟ್ ರೂಟೀನ್ ಹೋಗ್ತಾನೆ ಇತ್ತು. ಆದರೆ ಶೂಟ್ ಮಾಡ್ಕೊಳ್ಳಿಕ್ಕೆ ಸಮಯದ ಅಭಾವ, ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ವಿಡಿಯೋ ಶೂಟ್ ಮಾಡಿರಲಿಲ್ಲ. ಅದಕ್ಕಾಗಿ ಒಂದಿನ ವಿಡಿಯೋ ಸ್ಕಿಪ್ ಆಗಿದೆ. ಬಟ್ ನನ್ನ ಒಂದು 21 days ಚಾಲೆಂಜ್ ಏನಿದೆಯೋ ಅದು ಕಂಟಿನ್ಯೂ ಆಗಿ ಹೋಗ್ತಾ ಇದೆ, ಚೆನ್ನಾಗೇ ಹೋಗ್ತಾ ಇದೆ. ಸೊ ಈಗ ನಾನು ಕರ್ಬೂಜ ಜ್ಯೂಸನ್ನು ಕುಡಿದು ಸ್ಕೂಲ್ಗೆ ಹೊರಡೋ ಸಮಯ. ಸರಸ್ವತಿ ಪೂಜೆ ಇದೆ. We're running out of options. I didn't know them, but we took every precaution. Now you're holding back, but I can hear the pain underneath your breath. I can feel the shame running through your head. I just wanna stop it. I just wanna stop it. Where do you turn when you need someone? Where do you hide when you just can't run? Where do you go when you have no home? When you... ಇವತ್ತು ಮಧ್ಯಾಹ್ನದ ಲಂಚಿಗೆ ಹೋಟ್ಲಿಗೆ ಹೋಗಿದ್ವಿ. ಸ್ಕೂಲ್ ಕಡೆಯಿಂದ ಊಟ ಇತ್ತು. ಸೊ ಸ್ವಲ್ಪ ಇವತ್ತು ಪೂರಿ ಕೂಡ ತಿಂದೆ, ಬಟ್ ಪೂರಿ ಅವಾಯ್ಡ್ ಮಾಡಿ ಇವತ್ತು ಸ್ಕೂಲ್ ಕಡೆಯಿಂದ ಕೊಡಿಸ್ತಾ ಇರೋದಕ್ಕೆ ಅದು ಬೇಡ ಅನ್ನೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ರೈಸ್ ಜೊತೆಗೆ ಸ್ವಲ್ಪ ಪೂರಿನೂ ತಿಂದೆ. ಸೊ ಸಂಜೆ ಸ್ನ್ಯಾಕ್ಸ್ಗೆ ಗ್ರೇಪ್ಸ್ ತಗೊಳ್ತಾ ಇದ್ದೀನಿ. We're running out of options. I didn't. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್ ಮುಗೀತು, ವಾಕಿಂಗ್ ಹೋಗಿ ಬರೋಣ. We're running out of options. I didn't know them, but we took every precaution. Now you're holding back, but I can hear the pain.
ಮಧ್ಯಾಹ್ನ ಹೋಟ್ಲ್ ಊಟ ತಿಂದಿರೋದ್ರಿಂದ ಹೊಟ್ಟೆ ಎಲ್ಲ ಫುಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ರಾತ್ರಿ ಊಟಕ್ಕೆ ನಾನೊಂದು ಫ್ರೂಟ್ ಬೌಲನ್ನು ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಫ್ರೂಟ್ಸ್ನ ತಿಂತಾ ಇದ್ದೀನಿ. ಸೊ ಇದು ನನ್ನ ರಾತ್ರಿಯ ಡಿನ್ನರ್ ಆಗಿತ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಒಂದು ಸುಂದರವಾದ ಹಾಡಿನ ಮುಖಾಂತರ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈಗ ಆ ಹಾಡು. ಅವನೆಂದರೆ ಮನದಾಳದ ಕೊನೆಯ ಆಸೆಯಂತೆ, ಅವನಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ, ಅವನೆಂದರೆ ಏನೆನ್ನಲಿ ನನದಿರಲಿ, ಅವನೆಂದರೆ ಏನೆನ್ನಲಿ ನನದಿರಲಿ, ನನ್ನ ನಗುವೆನ್ನಲಿ ಚಲುವೆನ್ನಲಿ ಒಲವೆನ್ನಲಿ ನಲಿವೆನ್ನಲಿ, ಈ ಒಂಟಿ ರಾತ್ರಿಯಲ್ಲಿ ಅವನ ಗುಂಗು ಅವಗೇಕು ಕೇಳಿಸದು ನನ್ನ ಕೂಗು. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡ್ಕೊಂಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.